ಅವನು ಇಂಡಿಯಾದ ರಿಚರ್ಡ್ ಬ್ರಾನ್ಸನ್ ಅಂತ ಫೇಮಸ್ ಆಗಿದ್ದ. ಅವನ ಹತ್ರ ಓನ್ ಪ್ರೈವೇಟ್ ಜೆಟ್ ಇತ್ತು. ಆದ್ರೆ ಒಂದಿನ ಅವನು ದೇಶ ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟ. ಅವನ ಹೆಸರು ವಿಜಯ್ ಮಾಲ್ಯ. ಅವನು ಹಿಂದೆ ಬಿಟ್ಟು ಹೋಗಿದ್ದು 9,000 crore ಸ್ಕ್ಯಾಮ್. ವಿಜಯ್ ಮಾಲ್ಯ ಒಂದು ರಿಚ್ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತಿದ್ದ. ಜಸ್ಟ್ 22 ಏಜ್ ದಲ್ಲಿ ತನ್ನ ಅಪ್ಪದು ಕಂಪನಿ ಯುನೈಟೆಡ್ ಬ್ರೇವಿಯರ್ಸ್ ನ ಹ್ಯಾಂಡಲ್ ಮಾಡ್ತಾ ಇದ್ದ. ಆಮೇಲೆ ಅವರು ಕಿಂಗ್ ಫಿಶರ್ ನ ತನ್ನ ಓನ್ ಬ್ರ್ಯಾಂಡ್ ಆಗಿ ಮಾಡಿದ್ರು. ಆಮೇಲೆ ಕಿಂಗ್ ಫಿಶರ್ ಏರ್ಲೈನ್ಸ್ ಅಂತ ಸ್ಟಾರ್ಟ್ ಮಾಡಿದ್ರು. ಆ ಕಿಂಗ್ ಫಿಶರ್ ಏರ್ಲೈನ್ಸ್ ಇಂಡಿಯಾದು ಟಾಪ್ ಕ್ಲಾಸ್ ಲಕ್ಸರಿ ಏರ್ಲೈನ್ಸ್ ಆಗ್ಬಿಟ್ಟಿತ್ತು. ಆದ್ರೆ ಜನ ನೋಡ್ತಾ ಇದ್ದಿದ್ದು ಅದು ನಿಜ ಇರ್ಲಿಲ್ಲ. ಏರ್ಲೈನ್ಸ್ ಫುಲ್ ಲಾಸ್ ಗೆ ಹೋಗ್ತಾ ಇತ್ತು. ವಿಜಯ್ ಮಾಲ್ಯ ತಪ್ಪ ಮೇಲೆ ತಪ್ಪು ಡಿಸಿಷನ್ಸ್ ಮಾಡ್ತಾ ಇದ್ರು. ತುಂಬಾ ಬ್ಯಾಂಕ್ಸ್ ಇಂದ ಸಾಲ ತಗೊಂಡು ಲೋನ್ ಮೇಲೆ ಲೋನ್ ಮಾಡಿ ಟೋಟಲ್ 19 ಬ್ಯಾಂಕ್ಸ್ ಇಂದ 9,000 crore ಲೋನ್ಸ್ ತಗೊಂಡ್ರು. ಆಮೇಲೆ ಬ್ಯಾಂಕ್ಸ್ ಗೆ ರಿಟರ್ನ್ ಮಾಡೋ ಟೈಮ್ ಗೆ ಬಿಸ್ನೆಸ್ ಫ್ಲಾಪ್ ಆಯ್ತು, ನನ್ನ ಹತ್ರ ಕ್ಯಾಶ್ ಇಲ್ಲ ಅಂದ್ರು. ಒಂದಿನ ಸಡನ್ ಆಗಿ ಫ್ಲೈಟ್ ತಗೊಂಡು ಲಂಡನ್ ಗೆ ಎಸ್ಕೇಪ್ ಆಗ್ಬಿಟ್ರು. ಸ್ಟಾಫ್ ಗೆ ಸ್ಯಾಲರೀಸ್ ಕೊಟ್ಟಿಲ್ಲ, ಬ್ಯಾಂಕ್ ಗೆ ಒಂದ್ ಪೈಸಾ ರಿಟರ್ನ್ ಆಗಿಲ್ಲ. ಇಂಡಿಯನ್ ಗವರ್ಮೆಂಟ್ ಯುಕೆ ಗೆ ಹೇಳಿ ಅವನ್ನ ಇಂಡಿಯಾಗೆ ರಿಟರ್ನ್ ಮಾಡಿ ಅಂತ ಲೀಗಲ್ ಕೇಸ್ ಹಾಕಿದ್ರು. ಇಷ್ಟೆಲ್ಲ ಒಂದ್ ಸೈಡ್ ಸ್ಟೋರಿ ಆಯ್ತು. ಈಗ ರೀಸೆಂಟ್ ಪಾಡ್ಕಾಸ್ಟ್ ನಲ್ಲಿ ವಿಜಯ್ ಮಾಲ್ಯ ಹೇಳಿದ್ರು